ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವಂತಹ ಸರ್ಕಾರಿ ಕಚೇರಿಗೆ ಈಗಾಗಲೇ ಅರ್ಧ ದಿನ ರಜೆಯನ್ನು ಕೂಡ ಘೋಷಣೆ ಮಾಡಿದೆ. ರಾಜ್ಯದಲ್ಲೂ ಕೂಡ ಸರ್ಕಾರ ಘೋಷಣೆ ಮಾಡಬೇಕು ಅಂತ ಹೇಳಿ ಈಗ ಸಿಎಂ ನಿವಾಸದ ಬಳಿ ಈಗ ಒಂದು ಪ್ರತಿಭಟನಾ ಘೋಷಣೆ ಕೂಡ ನಡೀತಾ ಇರುವಂತದ್ದು. ಅಂದ್ರೆ ಈಗ ಸರ್ವ ಸಂಘಟನೆ ವತಿಯಿಂದ ಈಗ ಸಿಎಂಗೆ ಮನವಿಯನ್ನು ಕೂಡ ಕೊಡೋಕೆ ಬರ್ತಾರೆ. ಜೊತೆಗೆ ಕೂಡ ಇಲ್ಲಿ ಘೋಷಣೆ ಕೂಡ ಕೂಗ್ತಾ ಇರುವಂತದ್ದು. ಈಗ ಸಂಘಟನೆ ರಾಜ್ಯಾಧ್ಯಕ್ಷರಾದ ಶಿವಕುಮಾರ್ ಅವ್ರನ್ನ ನಾನು ಮಾತಾಡ್ತೇನೆ. ಸರ್, ಈಗಾಗಲೇ ಕೇಂದ್ರ ಸರ್ಕಾರ ಅರ್ಧ ದಿನ ರಜೆಯನ್ನು ಕೂಡ ಘೋಷಣೆ ಮಾಡಿದೆ. ಈಗ ಸಿಎಂ ಭೇಟಿಗೆ ಬಂದಿದ್ದೀರಾ, ತಮ್ಮ ಬೇಡಿಕೆ ಏನು ಅಂತ? ಇವತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಇವತ್ತು ರಾಮನ ವಿಗ್ರಹ ಕೊಡುವ ಮುಖಾಂತರ ಇಡೀ ರಾಜ್ಯದಲ್ಲೇ ಇವತ್ತು ಮಂದಿರಗಳಲ್ಲಿ ಮನೆಗಳಲ್ಲಿ ಇವತ್ತು ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳೇ, ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇವೆ, ಇಡೀ ರಾಜ್ಯದ ಜನರ ಅಭಿಪ್ರಾಯದ ಮುಖಾಂತರ ನಾವು ಎಲ್ಲ ಸಂಘಟನೆಗಳು ಸರ್ವ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ರಾಮನ ವಿಗ್ರಹ ಕೊಡುವ ಮುಖಾಂತರ ಇವತ್ತು ರಜೆ ಘೋಷಣೆ ಆಗಬೇಕು. ಸರ್ಕಾರಿ ರಜೆ ಘೋಷಣೆ, ಶಾಲಾ ಕಾಲೇಜುಗಳಿಗೆ ಮತ್ತು ಸರ್ಕಾರದ ಪೂರ್ತಿ ರಜೆ ಘೋಷಣೆ ಮಾಡಿ ಇವತ್ತು ಹಬ್ಬದ ವಾತಾವರಣ ಆಚರಣೆ ಮಾಡಲಿಕ್ಕೆ ಅವಕಾಶ. ರಾಮು ಫಿಶ್ ಹ್ಯಾಚರಿ ಮೂಲಕ ವರ್ಷಕ್ಕೆ 16 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿಕೊಡ್ಬೇಕು ಅಂತ ಹೇಳಿ ನಾವೆಲ್ಲ ಸಂಘಟನೆಯ ನಿಯೋಗದೊಂದಿಗೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತಾ ಇದ್ದೇವೆ. ತಾವು ಕೂಡ ಈಗ ರಾಮನ ವಿಗ್ರಹವನ್ನು ಹಿಡ್ಕೊಂಡು ಕೂಡ ಬಂದಿದ್ದೀರಾ, ಏನು ಮನವಿ ಮಾಡ್ಕೊಂಡ್ತೀರಾ ಸಿಎಂಗಳೇ? ನಮಗೆ ಏನಂದರೆ, ಇದು ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ ಇದೆ 22ನೇ ತಾರೀಕು. ಹಾಗೆ ಇಲ್ಲಿ ನಮ್ಮ ಕರ್ನಾಟಕದಾದ್ಯಂತ ಎಲ್ರಿಗೂ ಒಂದು ಹೆಮ್ಮೆ ಇದೆ, ಒಂದು ರಾಮನ ದೇವಸ್ಥಾನ ಆಗ್ತಾ ಇರೋದ್ರಿಂದ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಸಿಎಂ ಅವರಲ್ಲಿ ಮನವಿ ಏನು ಮಾಡ್ಕೊಳ್ತಾ ಇದ್ವಿ ಅಂದರೆ, ಕರ್ನಾಟಕಕ್ಕೆ ಎಲ್ಲ ಶಾಲಾ ಕಾಲೇಜು ಒಂದು ಆಫೀಸ್ಗಳಾಗಿರ್ಬೋದು ಎಲ್ರಿಗೂ ಒಂದು ರಜಾ ಕೊಟ್ಟು ಅವತ್ತಿನ ದಿವಸ ಒಂದು ಹಬ್ಬದ ವಾತಾವರಣ ಎಲ್ಲ ಕಡೆಯಲ್ಲೂ ಮೂಡಲಿ ಅನ್ನೋದೊಂದು ನಮ್ಮ ಒಂದು ಆಶಯ. ಹಾಗಾಗಿ ನಾವು ಸಿಎಂ ಅವ್ರ ಹತ್ರ ಒಂದು ಮನವಿಯನ್ನು ಮಾಡ್ಕೊಳಕ್ಕೆ ಬಂದಿದ್ದೀವಿ. ನಮ್ಮ ಕರ್ನಾಟಕದ ಹೆಮ್ಮೆಯ ಸಿಎಂ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀವಿ. ಇದನ್ನು ಅವರು ಗಣನೆಗೆ ತಗೊಂಡು ದಯಮಾಡಿ ನಮ್ಮ ಒಂದು ಕರ್ನಾಟಕಕ್ಕೆ ಒಂದು ರಜೆಯನ್ನು ಘೋಷಣೆ ಮಾಡಲಿ ಅಂತ ನಾವು ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಇದಿಷ್ಟು ಕೂಡ ಕನ್ನಡಪರ ಸಂಘಟನೆ ಕಾರ್ಯಕರ್ತರು ಹೇಳ್ತಾರಂತ ಮತ್ತು ಸದ್ಯಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ರಜೆಯನ್ನು ಘೋಷಣೆ ಮಾಡಿದೆ. ರಾಜ್ಯದಲ್ಲೂ ಕೂಡ ರಜೆಯನ್ನು ಘೋಷಣೆ ಮಾಡಿ ಒಂದು ಮನವಿ ಕೂಡ ಮಾಡ್ತಾರಂತ. ಅದು ಸರ್ಕಾರ ರಜೆಯನ್ನು ಅಧಿಕೃತವಾಗಿ ಘೋಷಣೆ ಮಾಡಿ ಹಬ್ಬದ ಒಂದು ವಾತಾವರಣ ಕೂಡ ರಾಜ್ಯದಲ್ಲೂ ಕೂಡ ನಿರ್ಮಾಣ ಮಾಡಿ ಒಂದು ಮನವಿಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.